ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಸಾವಿರ ಕನಸು ಕಟ್ಟಿಕೊಂಡು ಹನಿಮೂನ್ ಹೋಗಿದ್ದ ನಟಿಯನ್ನು ಹರಾಜಿಗಿಟ್ಟ ಗಂಡ. ಟಾಪ್ ನಟಿಯರು ಉದ್ಯಮಿಯನ್ನು ಮದುವೆಯಾಗುವ ಟ್ರೆಂಡ್ ಬಾಲಿವುಡ್ನಲ್ಲಿತ್ತು. ಈ ನಟಿಯು ಖ್ಯಾತ ಉದ್ಯಮಿಯನ್ನು ವರಿಸಿ ಸಾವಿರ ಕನಸು ಕಟ್ಟಿ ಹನಿಮೂನ್ಗೆ ಹೋಗಿದ್ದರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಎಲ್ಲರ ಜೀವನವೂ ಸುಂದರವಾಗಿರುವುದಿಲ್ಲ, ಎಲ್ಲರ ದಾಂಪತ್ಯವೂ ಸುಂದರವಾಗಿರುವುದಿಲ್ಲ, ಎಲ್ಲದಕ್ಕೂ ಪಡೆದುಕೊಂಡು ಬಂದಿರಬೇಕು ಅಂತಾರಲ್ಲ, ಈ ನಟಿಯದು ಅದೇ ಜೀವನ. ಟಾಪ್ ನಟಿಯಾಗಿ ಮೆರೆದಾಕೆಯನ್ನು ಗಂಡನೇ ಹರಾಜಿಗಿಟ್ಟ ಕತೆ ನಿಮಗೆ ಗೊತ್ತಾ? ಆ ಖ್ಯಾತ ನಟಿ ಯಾರು ಗೊತ್ತಾ? ಆ ನಟಿ ಇನ್ಯಾರೂ ಅಲ್ಲ, ಕರಿಷ್ಮಾ ಕಪೂರ್. ತಂಗಿ ಹಾಗೂ ಅಮ್ಮನೊಂದಿಗೆ ವಾಸಿಸುತ್ತಿದ್ದ ಕರಿಷ್ಮಾ ಅಮ್ಮನ ಕನಸಿನಂತೆ ನಟಿಯಾಗಿ ಬಾಲಿವುಡ್ ದಿಗ್ಗಜರೊಂದಿಗೆ ನಟಿಸಿ ಸೈ ಎನಿಸಿಕೊಂಡರು. ಸ್ಥಾನ ಮಾನ ಹಣ ಗೌರವ ಗಳಿಸಿಕೊಂಡರು. ಟಾಪ್ ನಟಿಯರು ಉದ್ಯಮಿಯನ್ನು ಮದುವೆಯಾಗುವ ಟ್ರೆಂಡ್ ಬಾಲಿವುಡ್ನಲ್ಲಿತ್ತು. ಈ ನಟಿಯು ಖ್ಯಾತ ಉದ್ಯಮಿಯನ್ನು ವರಿಸಿ ಸಾವಿರ ಕನಸು ಕಟ್ಟಿ ಹನಿಮೂನ್ಗೆ ಹೋಗಿದ್ದರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಉದ್ಯಮಿಯನ್ನು ಮದುವೆಯಾಗಿದ್ದ ಆ ನಟಿ ಇನ್ಯಾರೂ ಅಲ್ಲ, ಕರಿಷ್ಮಾ. ಅವರು ಕಂಡ ಕನಸು ಜೀವನ ಅವರದ್ದಾಗಲೇ ಇಲ್ಲ, ಬದಲಾಗಿ ಅವರಿಗಿದ್ದ ಯೋಗವೇ ಬೇರೆ. ತುಂಬ ಕಷ್ಟಪಟ್ಟಿದ್ದ ನಟಿ ದಾಂಪತ್ಯ ಜೀವನದಲ್ಲಿ ನರಕ ದರ್ಶನ ಮಾಡಿಬಿಟ್ಟರು. ಏನು ಆಗಬಾರದಿತ್ತು ಅದೇ ಆಗಿ ಹೋಯಿತು. ಮದುವೆಯಾದ ನಂತರವೇ ತಾನು ಕೆಟ್ಟ ವ್ಯಕ್ತಿಯನ್ನು ಜೀವನ ಪೂರ್ತಿ ಜೊತೆಗಿರುವುದಕ್ಕೆ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ನಟಿಗೆ ಅರ್ಥವಾಗಿತ್ತು. ಸ್ಟಾರ್ ಹೀರೋಯಿನ್ ರಿಯಲ್ ಲೈಫ್ ಕೂಡ ಹಾಗೆಯೇ. ಒಂದು ಕಾಲದಲ್ಲಿ ಬಾಲಿವುಡ್ ಅನ್ನು ಆಳಿದ ನಾಯಕಿಯರಲ್ಲಿ ಕರಿಷ್ಮಾ ಕಪೂರ್ ಒಬ್ಬರು. ಈ ಬ್ಯೂಟಿ ಸಿನಿಮಾ ರಿಲೀಸ್ ಆದರೆ ಸಾಕು, ಪ್ರೇಕ್ಷಕರು ಥಿಯೇಟರ್ಗಳಲ್ಲೇ ಓಡಾಡುತ್ತಿದ್ದರು. ಪ್ರತಿ ವರ್ಷ ಕನಿಷ್ಠ 5-6 ಚಿತ್ರಗಳನ್ನು ಮಾಡುವ ಮೂಲಕ ಅವರು ಆ ಸಮಯದಲ್ಲಿ ಅತ್ಯಂತ ಬ್ಯುಸಿ ನಾಯಕಿಯಾಗಿದ್ದರು. ಸುಮಾರು 1 ದಶಕಗಳ ಕಾಲ ಬಾಲಿವುಡ್ನಲ್ಲಿ ಆಕೆಯ ಗತಿ ಸಾಮಾನ್ಯವಾಗಿರಲಿಲ್ಲ. ಆಕೆಯ ವೃತ್ತಿ ಜೀವನವು ಉತ್ತುಂಗದಲ್ಲಿರುವಾಗ ಅವರು ಅಮಿತಾಬ್ ಬಚ್ಚನ್ ಅವರ ಮಗ ಅಭಿಷೇಕ್ ಬಚ್ಚನ್ ಅವರನ್ನು ಪ್ರೀತಿಸುತ್ತಿದ್ದರು. ಮೇಲಾಗಿ ಇವರಿಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಮದುವೆಗೆ ಸಿದ್ಧರಾಗಿದ್ದರು. ಆದರೆ ಜಗಳದಿಂದಾಗಿ ಅವರು ಮದುವೆಗೆ ಮುಂಚೆಯೇ ಬೇರ್ಪಟ್ಟರು. ಈ ಸುಂದರಿ ದೆಹಲಿಯ ಉದ್ಯಮಿ ಸಂಜಯ್ ಕಪೂರ್ ಅವರನ್ನು ವಿವಾಹವಾದರು. 2003ರಲ್ಲಿ ವಿವಾಹವಾದ ದಂಪತಿಗೆ 2 ಮಕ್ಕಳಿದ್ದಾರೆ. 11 ವರ್ಷಗಳ ಕಾಲ ದಾಂಪತ್ಯದ ನಂತರ ಇಬ್ಬರ ನಡುವಿನ ಘರ್ಷಣೆಯಿಂದಾಗಿ ಅವರು ವಿಚ್ಛೇದನ ಪಡೆದರು. ಮೊನ್ನೆಯಷ್ಟೇ ಸಂದರ್ಶನವೊಂದರಲ್ಲಿ ಈ ಬ್ಯೂಟಿ ತನ್ನ ಮಾಜಿ ಪತಿ ಸಂಜಯ್ ಕಪೂರ್ ಬಗ್ಗೆ ಸೆನ್ಸೇಷನಲ್ ವಿಷಯಗಳನ್ನು ಬಹಿರಂಗಪಡಿಸಿದರು. ಸಂಜಯ್ ಕಪೂರ್ ಒಳ್ಳೆಯ ವ್ಯಕ್ತಿಯಲ್ಲ. ಅವನು ನನ್ನನ್ನು ತುಂಬ ಹಿಂಸಿಸಿದ್ದ. ಹನಿಮೂನ್ಗೆ ಹೋದಾಗ ಅವನು ತನ್ನ ಸ್ನೇಹಿತನ ಜೊತೆ ರಾತ್ರಿ ಕಳೆಯುವಂತೆ ಒತ್ತಾಯಿಸಿದ್ದ. ಒಂದು ಹಂತದಲ್ಲಿ ಅವನು ನನ್ನನ್ನು ಹರಾಜಿಗೆ ಇಟ್ಟ. ಯಾರು ಹೆಚ್ಚು ಬೀಟ್ ಮಾಡ್ತಾರೋ ಅವರೊಂದಿಗೆ ರಾತ್ರಿ ಕಳೆಯಬೇಕು ಅಂದಿದ್ದ. ಆದರೆ ನಾನು ಅದನ್ನು ಮಾಡುವುದಿಲ್ಲ ಎಂದು ದೃಢವಾಗಿ ಹೇಳಿದೆ. ಮೇಲಾಗಿ ತನ್ನನ್ನು ಮದುವೆಯಾದ ನಂತರವೂ ಸಂಜಯ್ ತನ್ನ ಅಕ್ರಮ ಸಂಬಂಧವನ್ನು ಮುಂದುವರಿಸಿದ್ದು, ಇದನ್ನೆಲ್ಲ ಸಹಿಸಲಾಗದೆ ವಿಚ್ಛೇದನ ನೀಡಿದೆ ಎಂದಿದ್ದಾರೆ. ಜೀವನದಲ್ಲಿ ಇಷ್ಟೆಲ್ಲ ಘಟನೆ ನಡೆದರೂ ಕರಿಷ್ಮಾ ಕಪೂರ್ ಕುಗ್ಗಲಿಲ್ಲ. ದುರಾದೃಷ್ಟವಶ ಅವರ ಸಿನಿಮಾಗಳು ಕೂಡ ಹಿಟ್ ಆಗುವುದನ್ನು ನಿಲ್ಲಿಸಿದವು. ಸಾಲು ಸಾಲು ಫ್ಲಾಪ್ ಪಡೆದವು. ನಟಿ ಕಂಗಾಲಾಗಿದ್ದರೂ ಅವರ ತಾಯಿ ಹಾಗೂ ಅವರ ತಂಗಿ ಬೆಂಬಲಕ್ಕೆ ನಿಂತರು.